ಡಾಸ್ಪೆಲ್ ಬರೋದೇನ್ಕ ಫಸ್ಟ್ ಕೈ ತೋರ್ಸೋದು ಮುಂಚೆ ಗೌರ್ಮೆಂಟ್ ಎಂಪ್ಲಾಯ್ ನೀವು. ಚಿಕ್ಕಬಳ್ಳಾಪುರ ಜಿಲ್ಲೆಯ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೊಬ್ಬರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಹೆರಿಗೆ ಮಾಡಿದ್ದಕ್ಕಾಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯ ರಾಮಚಂದ್ರ ಅವರು 10,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಬಾಣಂತಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮೊದಲಿಗೆ 5,000 ರೂಪಾಯಿ ನೀಡಲು ಕುಟುಂಬಸ್ಥರು ಮುಂದಾಗಿದ್ದರು. ಆದರೆ 5,000ಕ್ಕೆ ಒಪ್ಪದ ವೈದ್ಯರು 10,000 ರೂಪಾಯಿ ನೀಡಲೇಬೇಕು ಎಂದು ಒತ್ತಾಯಿಸಿದರು ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹಣ ನೀಡದಿದ್ದರೆ ತಾಯಿ ಮತ್ತು ಮಗುವನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗುವಂತೆ ಹೇಳಿದ್ದರು ಎಂಬ ಆರೋಪವು ಕೇಳಿಬಂದಿದೆ. पूछे तो गरीब कहां से लेना करते था सो 10,000 कहां से लेना करते था ನೀವು ತಪ್ಪು ಮಾಡಿಲ್ಲಲ್ಲ ನಿಂತ್ಕೊಂಡು ಮಾತಾಡಿ. ಫೋನ್ ಅಲ್ಲ ನಾನೇ ಮಾಡ್ತೀನಿ ಅಮೌಂಟ್ 10,000 ಅಲ್ಲ ಲಕ್ಷ ರೂಪಾಯಿ ನಾನೇ ಮಾಡ್ತೀನಿ. ಲಕ್ಷ ರೂಪಾಯಿ ಮೊನ್ನೆನೆ 6 ಜನ ಟ್ರಾನ್ಸ್ಫರ್ ಆಗಾರ ಇಲ್ಲಿ ದೇವನಹಳ್ಳಿಯಿಂದ. ಗೊತ್ತಾ ನಿಮ್ಗ ಮಾಡಿಸ್ತೀನಿ. ನಮ್ ಕೈಯಾಗ ಏನಾಗುತ್ತೆ ಮಾಡಿಸ್ತೀರಿ, ಡೈರೆಕ್ಟ್ ಕಳಿಸ್ತೀನಿ. ನೀವು ತಪ್ಪು ಮಾಡಿಲ್ಲಲ್ಲ ನಿಂತ್ಕೊಂಡು ಮಾತಾಡ್ರಿ. ನೀವು ಬೇಡ ನಾ ಫೋನ್ ಪೇನೆ ಮಾಡ್ತೀರಿ. ಇದರಿಂದ ಆಕ್ರೋಶಗೊಂಡ ಕುಟುಂಬಸ್ಥರು ಕೈಯಲ್ಲಿ ನವಜಾತ ಮಗುವನ್ನ ಹಿಡಿದು ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ತಾಯಿ ಮತ್ತು ಮಗುವಿಗೆ ಏನಾದರೂ ತೊಂದರೆಯಾದರೆ ಅದಕ್ಕೆ ವೈದ್ಯ ರಾಮಚಂದ್ರ ಅವರೇ ಹೊಣೆ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಕುಟುಂಬಸ್ಥರು ಆರೋಪಿತ ವೈದ್ಯರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ಹಾಗೂ ಆರೋಗ್ಯ ಸಚಿವ UT ಖಾದರ್ ಅವರು ಈ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಸದ್ಯ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ವಿರುದ್ಧ ಕೇಳಿ ಬಂದಿರುವ ಆರೋಪದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸ್ಪಷ್ಟನೆ ನಿರೀಕ್ಷಿಸಲಾಗಿದೆ. ಅಂತ ನಾವು ದೇವನಹಳ್ಳಿ ಆಸ್ಪತ್ರೆಗೆ ನಮ್ಮ ಮನೆ ಹೆಣ್ಮಗುನೊಬ್ಬರನ್ನ ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಡೆಲಿವರಿ ಆಯಿತು. ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ರಾಮಚಂದ್ರ ಡಾಕ್ಟರ್ ಅಂತ ಡೆಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸಿಸೇರಿಯನ್ ಆದರೆ 10,000 ರೂಪಾಯಿ ಕಾಸು ಕೊಡಬೇಕು. ನಿನ್ನೆ ನಾವು ಯಾರು ಇಲ್ಲ, ಇವ್ರೇನು ಮಾಡಿದ್ದಾರೆ 5,000 ರೂಪಾಯಿ ಕೊಡೋಕೆ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ. ಕೊಟ್ಟರೆ 10,000 ಕೊಟ್ಟರು, ಇಲ್ಲಾಂದರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ. ಬಲವಂತ ಮಾಡೋದು ತಗೊಂಡಿದ್ದು. ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ಗೆ ಇವತ್ತು ಕೊಟ್ಟರೆ ತಗೊಂಡಿದ್ರೆ ಎತ್ತು ಬಿಸಾಕ್ಬಿಟ್ಟು ಕೊಟ್ಟರೆ 10,000 ಕೊಡ್ರಿ, ಇಲ್ಲಾಂದರೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದ್ರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ. ಫಿಟಾಗಿ ಏನು ಬಂದರೂ ಅಷ್ಟು ಇನ್ನೊಂದು ಮತ್ತೊಂದು ಎಲ್ಲ ಜನಗಳು ಒಂಥರ ಧಿಮಾಕಿಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ ನಾವು ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದರೆ ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ರಾಮಚಂದ್ರ ಡಾಕ್ಟರ್ ಜವಾಬ್ದಾರಿ, ಅವ್ರದೇ ಹೊಣೆಗಾರಿಕೆ. ಯಾಕಂದರೆ ಈಗ ಇಲ್ದಿರ ಬಿಟ್ಬಿಟ್ಟೋಗಿದ್ದಾರೆ. ಇಲ್ಲಿ ವಾತಾವರಣ ಅಷ್ಟೇ, ಯಾರಿಗೂ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ರಾಮಚಂದ್ರ ಡಾಕ್ಟರು ನೀಟಾಗಿ ನೋಡೋದಿಲ್ಲ, ಮತ್ತೊಂದು ಮಾಡೋದು, ಏನು ಮಾಡೋದಿಲ್ಲ. ಅವ್ರು ಕೇಳಿದ್ರೆ ಏನು ಹೇಳ್ತಾರೆ, ನಾನು 22 ಆಪರೇಷನ್ ಮಾಡಿದ್ದೀನಿ, 24 ಮತ್ತೊಂದು ನಂಬರ್ಗಳು ಇರ್ತಾರೆ ಹೊರತು ಅವ್ರಿಗೆ ಜನಗಳು ರೆಸ್ಪಾನ್ಸು ನೀಟಾಗಿ ಮಾಡ್ತಾ ಇಲ್ಲ, ನೋಡ್ತಾನೆ ಇಲ್ಲ. ಆಮೇಲೆ ಈಗ ಮೊನ್ನೆ ಯಾರಿಗೋ ಇದು ಮಾಡಿ ಕಳಿಸಿದ್ದಾರೆ, ಡಿಸ್ಚಾರ್ಜ್ ಮಾಡಿ. ಯಾವ ಸಿರಪ್ ಹಾಕಿದ್ರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡೋದು. 5 ದಿನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ಈಗ ಜಾಸ್ತಿ ಮಾತಾಡ್ತಾರೆ, ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಅದೇ ಥರ ಹೊಲಗೇನೂ ಬಿಚ್ಚಿಲ್ಲ, ಅದೇ ಥರ ಕಳಿಸ್ಬಿಟ್ಟವ್ರು ಬೇರೆಯವ್ರನ್ನೆಲ್ಲ. ಆ ಥರ ಜಾಸ್ತಿ ಬೇಜವಾಬ್ದಾರನ ಆಗಿದೆ ಇಲ್ಲಿ. ನಾವು ಇದನ್ನ ದಯವಿಟ್ಟು ನೀವು ಪತ್ರಕರ್ತರು KH ಮುನಿಯಪ್ಪನವ್ರ ಗಮನಕ್ಕೆ ತರ್ರಿ, UT ಖಾದರ್ ಸಾಹೇಬ್ರ ಗಮನಕ್ಕೆ ತರ್ರಿ, ಸರ್ಕಾರದ ಗಮನಕ್ಕೆ ತಂದು DK ಶಿವಕುಮಾರ್ ಸಾಹೇಬ್ರ ಗಮನಕ್ಕೆ ತಂದು ದಯವಿಟ್ಟು ಈಗೇನೋ ಇದೊಂದು ಪ್ರಕರಣ ಆಗುತ್ತೆ ಬಿಡ್ರಿ, ಇನ್ನು ಮುಂದೆ ಈ ಥರ ಆಗ್ದಿರಾ ಆ ಡಾಕ್ಟರ್ ಯಾರಿದ್ದಾರೆ ಡಾಕ್ಟರ್ ರಾಮಚಂದ್ರ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ತಾವು ದಯವಿಟ್ಟು ಬಡವ್ರಿಗೆ ಅನುಕೂಲ ಆಗಂಗೆ ಮಾಡಬೇಕು. ನೆನ್ನೆ ಸಾಯಂಕಾಲ ಡೆಲಿವರಿ, ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯಿತು. ನಾವು ಮೊನ್ನೆ ಅಡ್ಮಿಟ್ ಆಗಿದ್ದು, ನಿನ್ನೆ ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯಿತು. ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು. ಯಾರು? ಡಾಕ್ಟರ್ ರಾಮಚಂದ್ರ ಡಾಕ್ಟರ್. ಸರಿ ಅಂತ ನಾವು 5,000 ಕೊಟ್ಟರೆ, ಸರಿ ಅಂತ ಅವ್ರು ತೊಗೊಳ್ಳಿಲ್ಲ. 10,000 ಕರೆಕ್ಟಾಗಿ ಕೊಡಬೇಕು. ಮತ್ತು ಆಮೇಲೆ 8,000 ಕೊಟ್ಟರೆ, 9,000 ಕೊಟ್ಟರೆ, ಬಿಟ್ಟಲೇ ಇಲ್ಲ, ತೊಗೊಂಡಲ್ಲ, ಹಾಕಿ ಬಿಸಾಕ್ಬಿಟ್ಟು. ಪಾಪ ಅವ್ರು ಬಡವರು ಆಟೋದಾಗ ಹೋದ್ರೆ ಹೊಲಿಗೆ ಬಿಚ್ಚಿಲ್ಲ. ಅದಕ್ಕೆ ನಮ್ಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ, ದುಡ್ಡು ಸ್ವಲ್ಪ ಬೇಕು, ಈ ಥರ ಕೇಳ್ತಾ ಇದ್ದಾರೆ, 10,000ನೇ ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ರೆ ಆವಾಗ ಅಣ್ಣ ಬಂದರು. ಕ್ಯಾಶಲ್ಲಿ ಕೊಟ್ಟರೆ ಫೋನ್ ಪೇ ಮಾಡಿದ್ರಮ್ಮ? ಕ್ಯಾಶ್ ಅಣ್ಣ, ಕ್ಯಾಶ್. ನೀವು ಮುಂಚೆ ಇಲ್ಲೇ ತೋರಿಸ್ತಾ ಇದ್ರಾ? ಹಾಂ, ತೋರಿಸ್ತಾ ಇದ್ದಾರೆ. 500 ರೂಪಾಯಿ ನೋಟ, 100 ರೂಪಾಯಿ ನೋಟ? 500 ರೂಪಾಯಿ, 200 ರೂಪಾಯಿ ಒಟ್ಟಿಗೆ ಸೇರಿಸ್ಕೊಟ್ರಾ? ಹಾಂ.